ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಬ್ಯಾಕ್ ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಬೋಟ್ ನೆಕ್ ಬರ್ತಾ ಇದೆ. ಬೋಟ್ ನೆಕ್ನೇ ಒಂದು ಡಿಸೈನ್ನ ಇಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ವಿಡ್ತು 4.5 ಇದೆ. ಇಲ್ಲಿ ಕೆಳಗಡೆ 3 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಒಂದು ಲೈನ್ನ ಹಾಕ್ತಾ ಇದ್ದೀನಿ. ಈ ಥರ ಒಂದು ಬಾಕ್ಸ್ ರೀತಿ ಇಲ್ಲಿ ನಾವು ರೆಡಿನ ಮಾಡ್ಕೊಳ್ಳೋಣ. ರೆಡಿ ಮಾಡಿಕೊಂಡು ಇದಕ್ಕೆ ನೆಕ್ಗೆ ಒಂದು ಶೇಪ್ನ ಕೊಡೋಣ. ನಾವು ಕೈಯಿಂದನೇ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಕರ್ವ್ ಸ್ಕೇಲ್ನ ಕೂಡ ಯೂಸ್ ಮಾಡಿಕೊಂಡು ಈ ಥರ ಶೇಪ್ನ ಕೊಡಬಹುದು. ಇಲ್ಲಿ ಕೆಳಗಡೆ ನಾನು 1.5ಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ಕೂಡ 4.5ಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇಲ್ಲಿ 3.5ಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇವಾಗ ಈ ಎಲ್ಲಗೆ ಒಂದು ಲೈನ್ನ ಎಳೆಯೋಣ. ಇಲ್ಲಿ ಕೆಳಗಡೆ ಒಂದು ಲೈನ್ ಹಾಕ್ತಾಯಿದ್ದೀನಿ. ಇಲ್ಲಿ ಮೇಲ್ಗಡೆ ಕೂಡ ಒಂದು ಲೈನ್ ಹಾಕಿ ಇದು ಒಂದು ಬಾಕ್ಸ್ ರೀತಿನ ಮಾಡ್ಕೊತೀನಿ. ಈ ಥರ ಬಾಕ್ಸ್ ರೀತಿ ಮಾಡ್ಕೊಳ್ಳೋಣ. ಇವಾಗ ಕರ್ವ್ ಸ್ಕೇಲ್ದಿಂದ ಈ ಥರ ಶೇಪ್ನ ಕೊಡ್ತಾಯಿದ್ದೀನಿ. ನಮಗೆ ಕೈಯಿಂದ ಶೇಪ್ ಕೊಡೋಕ್ಕೆ ಬರೋದಿಲ್ಲ ಅನ್ನೋರು ಈ ಥರ ಕರ್ವ್ ಸ್ಕೇಲ್ನ ಮಲ್ಟಿಪರ್ಪಸ್ ಆಗಿ ನಾವು ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಶೇಪ್ನ ಕೊಟ್ಟು ನಾನು ಅದಕ್ಕೆ ಕೈಯಿಂದ ಥೋಡೆ ರಬ್ನ ಮಾಡ್ತಾಯಿದ್ದೀನಿ. ನೋಡಿ, ನಾವಾಗೆ ಹೇಳಿದ ಹಾಗೆ ಈ ಥರ ಕರ್ವ್ ಸ್ಕೇಲ್ದಿಂದ ನಾವು ಇಲ್ಲಿ ಮೇಲುಗಡೆ ಕೂಡ ಈ ಥರ ಶೇಪ್ನ ಕೊಡ್ಬೋದು. ನಮಗೆ ಶೋಲ್ಡರ್ ಅನ್ನೋದು 7.5 ಇದೆ. ಚೆಸ್ಟ್ ಮೆಜರ್ಮೆಂಟು 8.5 ಪ್ಲಸ್ 2 ಇಂಚ್ ಮೆಜರ್ಮೆಂಟ್ಗೋಸ್ಕರ. ಇಲ್ಲಿ ವೇಸ್ಟ್ ಮೆಜರ್ಮೆಂಟು 10 ಇದೆ ಫ್ರೆಂಡ್ಸ್. ಇಲ್ಲಿ ಬ್ಲೌಸ್ ಲೆಂತು 14.5 ಇದೆ ಫ್ರೆಂಡ್ಸ್. ಇವಾಗ ನಾನು ಒಳಗಡೆನ ಈ ಥರನ ಕಟ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಬ್ಲೌಸ್ ಅಳತೆ ಕೂಡ ಈ ಡಿಸೈನ್ನ ನಾವು ಇಡ್ಬೋದು ಫ್ರೆಂಡ್ಸ್. ಬ್ಯಾಕ್ಗೆ ಈ ಥರ ಡಿಸೈನ್ ಇಡಬೇಕಾದ್ರೆ ನಾವು ಬೋಟ್ ನೆಕ್ನೇ ಇಡಬೇಕಾಗುತ್ತೆ ಫ್ರೆಂಡ್ಸ್. ಇದು ಬ್ಯಾಕ್ನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ಡಿಸೈನ್ ತುಂಬ ಟ್ರೆಂಡಿಂಗ್ನಲ್ಲಿದೆ. ಈಗ ಒಳಗಡೆನ ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ. ಕ್ಯಾನ್ವಾಸ್ ಪೇಪರ್ ಇಟ್ಕೊಂಡು ಇದು ನಮಗೆ ಲೈನಿಂಗ್ ಬಟ್ಟೆ ಇದೆ ಫ್ರೆಂಡ್ಸ್. ಇದು ಮೇನ್ ಬಟ್ಟೆ ಅಲ್ಲ. ಲೈನಿಂಗ್ ಬಟ್ಟೆ ಮೇಲೆ ಈ ಮೆಜರ್ಮೆಂಟ್ನ ಹಾಕಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕ್ಯಾನ್ವಾಸ್ ಪೇಪರ್ ಮೇಲೆ ಈ ಥರ ನಾನು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಈ ಥರ ಪೆನ್ನಿನಿಂದ ಡಬಲ್ ಫೋಲ್ಡ್ ಇರೋ ಕ್ಯಾನ್ವಾಸ್ ಪೇಪರ್ ಮೇಲೆ ಈ ಥರ ಮಾರ್ಕ್ನ ಮಾಡಿಕೊಂಡು ಅದ್ರ ಮೇಲ್ಗಡೆ 1 ಇಂಚಿಗೆ ನಾವು ಎಕ್ಸ್ಟ್ರಾನ ಇನ್ನೊಂದು ಲೈನ್ನ ಮಾರ್ಕನ್ನ ಮಾಡಿಕೊಂಡು ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೊರಗಡೆ ಕೂಡ ನಾನು ಈ ಥರನ ಕಟ್ ಮಾಡ್ತಾ ಇದ್ದೀನಿ. ಪೂರ್ಣ ಈ ಥರ ನಾವು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಒಳಗಡೆ ಕೂಡ ನಾವು ಕಟ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಈ ಥರ ಒಳಗಡೆ ಕಟ್ನ ಮಾಡ್ತಾಯಿದ್ದೀನಿ. ಈ ಥರ ಇದು ಶೇಪ್ ಬಂದಾಯಿತು ಫ್ರೆಂಡ್ಸ್. ಇವಾಗ ನಾನು ಇಲ್ಲಿ ಮೇಲೆ ನೆಕ್ನಲ್ಲಿ ಕೂಡ ಕಟ್ ಮಾಡ್ತಾಯಿದ್ದೀನಿ. ಇದು ಬೇರೆ, ಈಗ ಕ್ಯಾನ್ವಾಸ್ ತೊಗೊಂಡಿರೋದು ಬೇರೆ ಇದೆ ಫ್ರೆಂಡ್ಸ್. ಮಾರ್ಕ್ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದು ವೇಸ್ಟ್ ಕ್ಯಾನ್ವಾಸ್ ಇದೆ. ಆ ವೇಸ್ಟ್ ಕ್ಯಾನ್ವಾಸ್ ಮೇಲೆ ಡಬಲ್ ಫೋಲ್ಡ್ ಇಟ್ಕೊಂಡು ಆ ಥರ ನೆಕ್ನ ನಾನು ಮಾರ್ಕ್ನ ಮಾಡಿಕೊಂಡು ಅವಾಗ ತೊಗೊಂಡ ಹಾಗೆ ನಾವು ಡಬಲ್ ಲೈನ್ನ ತೊಗೋತಾ ಇದ್ದೀನಿ. ಈ ಥರ ಕೆಳಗಡೆ ಕೂಡ ಇನ್ನೊಂದು ಲೈನ್ನ ಮಾರ್ಕ್ ಮಾಡಿಕೊಂಡು ಇದು 1.5 ಇಂಚಿಗೆ ಮಾಡ್ಕೋಬೋದು ಫ್ರೆಂಡ್ಸ್. 1 ಇಂಚು ಕೂಡ ನೀವು ಮಾರ್ಕ್ನ ಮಾಡ್ಕೋಬೋದು. ಮಾರ್ಕ್ನ ಮಾಡಿಕೊಂಡು ಈ ಥರ ಕಟ್ನ ಮಾಡ್ಕೊಬೇಕು. ಈ ಥರ ಕಟ್ನ ಮಾಡಿಕೊಂಡು ಇವಾಗ ನೆಕ್ಕು ನಮಗೆ ರೆಡಿ ಆಯಿತು.
ನಮಗೆ ಬ್ಯಾಕ್ ಡಿಸೈನ್ನಲ್ಲಿ ಕೂಡ ಇದು ಕ್ಯಾನ್ವಾಸ್ ರೆಡಿ ಆಯಿತು. ಈ ಥರ ನಾವು ಮೇಲ್ಗಡೆ ಅಟ್ಯಾಚ್ ಮಾಡ್ಕೋಬಾರ್ದು ಫ್ರೆಂಡ್ಸ್. ಇಲ್ಲಿ ನಾವು ಕೆಳಗಡೆ ಮಾತ್ರ ಅಟ್ಯಾಚನ್ನ ಮಾಡ್ಕೋಬೇಕು. ನಾನು ಇಲ್ಲಿ ಒಂದು ಪಿನ್ನ ಹಚ್ಕೊಂಡು ಇಲ್ಲಿ ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ತುಂಬ ನಿಧಾನವಾಗಿ ನಮಗೆ ಲೈನಿಂಗ್ ಬಟ್ಟೆ ಮೇಲೆ ಕೂಡಬೇಕು ಫ್ರೆಂಡ್ಸ್. ಲೈನಿಂಗ್ ಬಟ್ಟೆ ಮೇಲೆ ಕೂಡಿಸಿ ಒಂದು ಸ್ಟಿಚಿಂಗ್ನ ಹಾಕೊಂಡ್ಬಿಡೋಣ. ನೀವು ಇಲ್ಲಿ ಸೆಂಟ್ರ್ನಲ್ಲಿ ಲೈನಿಂಗ್ ಬಟ್ಟೆ ಕಟ್ ಮಾಡದೆ ಕೂಡ ಈ ಥರ ಕ್ಯಾನ್ವಸ್ ಇಟ್ಕೊಂಡು ನೀವು ಈ ಡಿಸೈನ್ನ ತೆಗಿಬಹುದು ಫ್ರೆಂಡ್ಸ್. ಆ ಥರ ಕೂಡ ಬರುತ್ತೆ. ಆ ಥರ ಬರಲಿಲ್ಲ ಅಂದರೂ ನೀವು ಈ ಥರ ಕೂಡ ಮಾಡ್ಬೋದು. ಈ ಥರ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ತುಂಬ ಅವಘಡಿದೆ ಫ್ರೆಂಡ್ಸ್. ನಿಧಾನವಾಗಿ ಇಲ್ಲಿ ಕ್ಯಾನ್ವಸ್ನ ಈ ಥರ ನಾವು ಅಟ್ಯಾಚನ್ನ ಮಾಡ್ಕೋಬೇಕು. ಇನ್ನೂ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಥರ ನಾವು ಸ್ಟಿಚಿಂಗ್ ಲೈನ್ನ ಹಾಕ್ಕೊಂಡು ಈ ದ್ವಾರನ ನಾನು ಕಟ್ ಮಾಡ್ತಾಯಿದ್ದೀನಿ. ಇವಾಗ ಮೇಲ್ಗಡೆನೂ ಏನನ್ನು ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಅದನ್ನು ಸುಮ್ಮನೆ ಅಟ್ಯಾಚ್ ಮಾಡಿದ್ದು ಅದು ಮುಂದ್ಗಡೆ ನಾನು ಹೇಳ್ತೀನಿ. ಇವಾಗ ಮೇನ್ ಕ್ಲಾತ್ನ ನಾವು ಈ ಥರ ಸೀದಾನ ಇಟ್ಕೊಂಡು ಈ ಥರ ನಾವು ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇವಾಗ ಎರಡೂ ಬಟ್ಟೆಗೆ ನಾನು ಪಿನ್ಗಳನ್ನು ಅಟ್ಯಾಚನ್ನ ಮಾಡ್ತಾಯಿದ್ದೀನಿ. ಈ ಥರ ಪಿನ್ ಯೂಸ್ ಮಾಡಿಕೊಂಡು ನಾವು ಲೈನಿಂಗ್ ಬಟ್ಟೆನ ಮತ್ತು ಮೇನ್ ಬಟ್ಟೆನ ಅಟ್ಯಾಚ್ ಮಾಡಿಬಿಡೋಣ. ಅಟ್ಯಾಚ್ ಮಾಡಿಕೊಂಡು ನಮಗೆ ಈ ಥರ ಸ್ಟಿಚಿಂಗ್ ಲೈನ್ ಹಾಕೋಕ್ಕೆ ನಮಗೆ ಬಟ್ಟೆನ ಅನ್ನೋದು ಸರಿದಾಡೋದಿಲ್ಲ. ಸ್ಟಿಚಿಂಗ್ ಲೈನ್ ಹಾಕೋಕ್ಕೆ ನಮಗೆ ತುಂಬ ಈಸಿ ಆಗಿಬಿಡುತ್ತೆ. ಆಲ್ರೆಡಿ ನಾವು ಒಂದು ಲೈನ್ನ ಹಾಕಿದ್ದೀನಲ್ಲ ಫ್ರೆಂಡ್ಸ್. ಅದೇ ಲೈನ್ ಮೇಲೆ ಈ ಥರ ಇನ್ನೊಂದು ಲೈನ್ನ ಹಾಕೋದು ಹೋಗ್ಬಿಡೋಣ. ತುಂಬ ನಿಧಾನವಾಗಿ ಈ ಲೈನ್ನ ಹಾಕೋಣ ಫ್ರೆಂಡ್ಸ್. ಇಲ್ಲಿ ಮೇಲ್ಗಡೆ ನಾ ಈ ಥರ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿನಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದು ಮುಂದ್ಗಡೆ ನಿಮಗೆ ಹೇಳ್ತೀನಿ. ಅದು ಮೇಲೆ ಇರೋದನ್ನು ನೀವು ಏನನ್ನು ಮಾಡೋಕ್ಕೆ ಹೋಗಬೇಡಿ. ಮೇಲೆ ಏನಿದೆ ಅಂತ ಮುಂದೆ ನೆಕ್ಸ್ಟ್ ನಾನು ತಿಳಿಸ್ತೀನಿ. ಇಲ್ಲಿ ಅಟ್ಯಾಚ್ ಮಾಡಿದ್ದು ಇಲ್ಲಿ ದಾರನ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಮೇನ್ ಕ್ಲಾತ್ನ ಈ ಡಿಸೈನ್ನ ತೆಗಿತಾ ಇದ್ದೀನಿ. ಇಲ್ಲಿ ಮೇನ್ ಬಟ್ಟೆನ ಈ ಥರ ನಾವು ಕಟ್ ಮಾಡ್ಕೊಳ್ಳೋಣ. ಇವಾಗ ಬ್ಯಾಗ್ನಲ್ಲಿ ಎಷ್ಟು ಮಸ್ತಾಗಿ ಎಷ್ಟು ಸೂಪರಾಗಿ ಡಿಸೈನ್ ಬಂದಿದೆ, ಶೇಪ್ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಥರ ಮೇನ್ ಕ್ಲಾತ್ನ ಕಟ್ ಮಾಡಿಕೊಂಡು ನಾವು ಇದನ್ನು ಪಲ್ಟಿನ ಮಾಡ್ಕೊಳ್ಳೋಣ. ಈ ಸಣ್ಣದಾಗಿ ಇಲ್ಲಿ ನಾನು ಕಟ್ನ ಮಾಡ್ತಾಯಿದ್ದೀನಿ. ತುಂಬ ಸಣ್ಣದಾಗಿ ಕಟ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಕಟ್ ಮಾಡಿಕೊಂಡು ಈ ಥರ ನಾವು ಸೀದನ ಮಾಡ್ಕೊಂಬಿಡೋಣ. ಲೈನಿಂಗ್ ಬಟ್ಟೆ ಎಲ್ಲ ಒಳಗಡೆ ತೊಗೊಂಡು ಮೇನ್ ಬಟ್ಟೆ ಮೇಲೆ ಬರುತ್ತೆ ನಮಗೆ. ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಬಂದಮೇಲೆ ಇಲ್ಲಿ ಮೇಲ್ಗಡೆ ನಾವು ಒಂದು ಸ್ಟಿಚಿಂಗ್ ಲೈನ್ನ ಹಾಕೊಳ್ಳೋಣ. ಅಂದರೆ ನಮಗೆ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ. ಯಾವುದೇ ಫೋಲ್ಡ್ ಆಗದೆ ಬಟ್ಟೆ ನಾವಿಲ್ಲಿ ಸ್ಟಿಚಿಂಗ್ನ ಮಾಡ್ಕೊಳ್ಳೋಣ ನಿಧಾನವಾಗಿ. ಇವಾಗ ಇದನ್ನಾಯಿತು. ಇದಾದಮೇಲೆ ಇಲ್ಲಿ ಮೇಲ್ಗಡೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ಲೈನಿಂಗ್ ಬಟ್ಟೆ ಮೇಲೆ ಈ ಥರ ಏನು ನಮ್ಮ ನೆಕ್ನಲ್ಲಿ ನಾವು ಕ್ಯಾನ್ವಾಸ್ ತೊಗೊಂಡಿದ್ವಲ್ಲ ಅದನ್ನು ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಯಾವ ರೀತಿ ಅಟ್ಯಾಚ್ ಮಾಡೋದಂದ್ರೆ ಗಮ್ ಕೂಡ ನೀವು ಯೂಸ್ ಮಾಡ್ಬೋದು, ನೀವು ಐರನ್ ಕೂಡ ಮಾಡ್ಕೋಬೋದು. ಗಮ್ ಮಾಡಿದ್ರೂ ನಿಮ್ಗೆ ಅಟ್ಯಾಚ್ ಆಗುತ್ತೆ, ಐರನ್ ಕೂಡ ಮಾಡ್ಬೋದು. ನಾನು ಇಲ್ಲಿ ಐರನ್ನ ಮಾಡ್ಕೊಂಡಿದ್ದೀನಿ.
ಇಲ್ಲಿ ಹೊರಗಡೆನ ಇಷ್ಟನ್ನ ಫೋಲ್ಡ್ ಮಾಡಿ ನಾನು ಇಲ್ಲಿ ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ. ಆ ಥರ ಮಾಡಿಕೊಂಡು ಇವಾಗ ನಾವು ನೆಕ್ನಲ್ಲಿ ಅದನ್ನು ಕ್ಯಾನ್ವಾಸ್ನ ನಾವು ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಅದು ಎಕ್ಸ್ಟ್ರಾ ಇರೋ ಬಟ್ಟೆನೂ ಕೂಡ ನಾನು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಕೊಂಡು ಇಲ್ಲಿ ಸೆಂಟ್ರ್ ಪಾಯಿಂಟ್ನ ನೋಡಿಕೊಂಡು ಅಲ್ಲಿ ಒಂದು ಪಿನ್ನ ಅಟ್ಯಾಚ್ ಮಾಡಿ ಇವಾಗ ನಾನು ಅವು ಎರಡನ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬ ನಿಧಾನವಾಗಿ ಮಾಡಿ ಫ್ರೆಂಡ್ಸ್. ಇಲ್ಲಿ ನೆಕ್ನಲ್ಲಿ ನೀವು ಬಟ್ಟೆನ ಕಟ್ ಮಾಡದೆ ಈ ಥರ ಕ್ಯಾನ್ವಾಸ್ನ ಇಟ್ಟು ಸ್ಟಿಚಿಂಗ್ ಲೈನ್ನ ಹಾಕ್ಕೊಂಡು ಆಮೇಲೆ ನೀವು ಮೇನ್ ಕ್ಲಾತ್ನ ಕಟ್ ಮಾಡ್ಬೋದು. ಅದು ನಿಮಗೆ ಈಸಿ ಆಗುತ್ತೆ. ಇವಾಗ ಅಟ್ಯಾಚ್ ಮಾಡಿದ್ದು ಈಗ ಎಕ್ಸ್ಟ್ರಾ ಬಟ್ಟೆನ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಇದರಲ್ಲಿ ಏನರ ಕನ್ಫ್ಯೂಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಈ ಥರ ಡಿಸೈನ್ ಇದ್ದರೆ ನಿಮಗೆ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಥೋಡೆ ನಾನು ಕಟ್ನ ಮಾಡ್ತಾಯಿದ್ದೀನಿ. ಕಟ್ನ ಮಾಡಿ ಇಲ್ಲಿ ನಾನು ಇದು ಕ್ಯಾನ್ವಾಸ್ನ ಒಳಗಡೆ ತೊಗೋತಾಯಿದ್ದೀನಿ. ಈ ಥರ ಒಳಗಡೆ ತೊಗೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚಿಂಗ್ ಲೈನ್ನ ಹಾಕೊಂಡ್ಬಿಡೋಣ. ಇವಾಗ ಮೇಲ್ಗಡೆ ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ. ಬಟ್ಟೆ ಫೋಲ್ಡ್ ಆಗದೆ ನಿಧಾನವಾಗಿ ಇಲ್ಲಿ ಸ್ಟಿಚಿಂಗ್ ಲೈನ್ನ ಹಾಕೋಬೇಕು ಫ್ರೆಂಡ್ಸ್. ಅಂದರೆ ನಮಗೆ ನೋಡೋಕ್ಕೆ ಲುಕ್ಕಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಇದು ರೆಡಿ ಆಯಿತು ಫ್ರೆಂಡ್ಸ್. ಇಲ್ಲಿ ನಾನು ಬ್ಯಾಕ್ನಲ್ಲಿ ಪಾಟ್ಲಿ ಬಟನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಅನ್ನೋದು ನೋಡಿ. ಈ ಥರ ನಮಗೆ ಸ್ಯಾರಿಗೆ ಬಾರ್ಡರ್ ಬಂದಿದೆ. ಆ ಬಾರ್ಡರ್ನ ಒಳಗಡೆ ಲೈನಿಂಗ್ ಬಟ್ಟೆನ ಥೋಡೆ ಕಟ್ ಮಾಡಿ ಬಟ್ಟೆನ ಹಾಕಿ ಈ ಥರ ರೌಂಡ್ ಸರ್ಕಲ್ ಮಾಡಿ ಈ ದಾರನ ಈ ಥರ ಸುತ್ತಕೊಂಡು ನಾನು ಪಾಟ್ಲಿ ಬಟನ್ನ ರೆಡಿ ಮಾಡಿದ್ದೀನಿ. ನಾವು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಕ್ಲಾತ್ ಅಟ್ಯಾಚ್ ಮಾಡುವಾಗ ಅವಾಗ ಕೂಡ ಯೂಸ್ ಮಾಡ್ಬೋದು ನಾವು ಪಾಟ್ಲಿ ಬಟನ್. ಅದು ಮತ್ತೊಂದು ಡಿಸೈನ್ನಲ್ಲಿ ನಾನು ಆ ಥರ ಮಾಡಿದ್ದೀನಿ. ಈ ಥರ ಒಂದು ಇರಲಿ ಅಂತ ನಿಮಗೆ ತುಂಬ ಸಿಂಪಲ್ನಲ್ಲಿ ಅದು ಕನ್ಫ್ಯೂಸ್ ಆಗುತ್ತೆ. ಆ ಥರ ಕನ್ಫ್ಯೂಸ್ ಆಗದೆ ಇದು ತುಂಬ ಈಸಿ ಮೆಥಡ್ನಲ್ಲಿ ನಿಮಗೆ ಈ ಥರನೂ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಇದು ಕೂಡ ಅದಕ್ಕಿಂತ ಇದು ಬೇಗ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಈ ಥರ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ನಾವು ಒಂದೊಂದಾಗಿ ಪಾಟ್ಲಿ ಬಟನ್ನ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚಿಂಗ್ಗಳನ್ನ ಹಾಕ್ಕೊಂಡು ಹೋಗ್ಬಿಡೋಣ. ಇವಾಗ ನಾನು ಪಾಟ್ಲಿ ಬಟನ್ ಅಟ್ಯಾಚ್ ಆಯಿತು. ಇವಾಗ ಮೇಲ್ಗಡೆ ಇನ್ನೊಂದು ಲೈನ್ನ ಹಾಕೊಂಡ್ಬಿಡೋಣ ಫ್ರೆಂಡ್ಸ್. ಇದನ್ನು ಕೂಡ ಇದು ಎಕ್ಸ್ಟ್ರಾ ದಾರ ಎಲ್ಲಿ ಕಾಣುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಏನಿಲ್ಲ ಎಕ್ಸ್ಟ್ರಾ ಪಾಟ್ಲಿ ಬಟನ್ದು ಬಟ್ಟೆ ಇದೆಲ್ಲ ಅದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿ ಬೇಗ ಆಗುತ್ತೆ ಫ್ರೆಂಡ್ಸ್. ಈ ಥರ ಡಿಸೈನ್ನ ಯಾವುದೇ ಸೈಜ್ ಬ್ಲೌಸ್ ಇದ್ದರೂ ಕೂಡ ನೀವು ಈ ಡಿಸೈನ್ನ ಮಾಡ್ಕೋಬೋದು. ಇದು ಬ್ಯಾಕ್ನಲ್ಲಿ ತುಂಬ ಲುಕ್ ಕಾಣುತ್ತೆ, ನಮಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಈ ಥರ ಮಾಡಿಕೊಂಡು ನಾನು ಲೈನಿಂಗ್ ಬಟ್ಟೆ ಮೇನ್ ಕ್ಲಾತ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇವಾಗ ಮೇನ್ ಕ್ಲಾತು ನಾವು ಲೈನಿಂಗ್ ಕ್ಲಾತು ಈ ಥರ ಲೂಸ್ ಬಿಟ್ಟು ನಾವು ಸ್ಟಿಚಿಂಗ್ನ ಹಾಕೋಬೇಕು. ತುಂಬ ಬಿಗಿಯಾಗಿ ಹಿಡ್ಕೊಂಡು ನಾವು ಅಟ್ಯಾಚ್ನ ಮಾಡ್ಕೋಬಾರ್ದು ಫ್ರೆಂಡ್ಸ್.
ಇವಾಗ ಇದನ್ನು ಕೂಡ ಆಯಿತು. ಇವಾಗ ಎಕ್ಸ್ಟ್ರಾ ಬಟ್ಟೆನ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇಲ್ಲಿ ಏನೆಲ್ಲ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಬಿಡೋಣ. ಇವಾಗ ಈ ಡಿಸೈನ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣುತ್ತೆ. ಇವಾಗ ಬ್ಯಾಕ್ ಟಕ್ಸ್ನ ಹಿಡಿತಾ ಇದ್ದೀನಿ. ಟಕ್ಸ್ 5 ಇಂಚನ್ನು ತೊಗೊಂಡಿನಿ, ಯಾಕಂದರೆ ಬ್ಯಾಕ್ ನಮಗೆ ತುಂಬ ಅಗಲವಾಗಿ ಡಿಸೈನ್ ಬಂದಿದೆ. ಅದಕ್ಕೆ ನಮಗೆ ಟಕ್ಸನ್ನ ನಾನು 5 ಇಂಚಿಗೆ ತೊಗೊಂಡು ಇಲ್ಲಿ ಟಕ್ಸನ್ನ ಹಿಡಿತಾ ಇದ್ದೀನಿ. ನಿಮಗೆ ಗೊತ್ತಾಗಲಿ ಅಂತ ಈ ಥರ ಮೆಜರ್ಮೆಂಟ್ನ ಹಾಕ್ಕೊಂಡು ನಾನು ಟಕ್ಸ್ನ ಹಿಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ನಮಗೆ ಲಾಸ್ಟ್ ಲುಕ್ ಹೆಂಗೆ ಬಂದಿದೆ ನೋಡಿ, ಫೈನಲ್ ಲುಕ್ಕು ಹೆಂಗೆ ಕಾಣುತ್ತೆ ನೋಡಿ ಫ್ರೆಂಡ್ಸ್. ನಾನು ಇಲ್ಲಿ ಕೆಳಗಡೆ ಒಂದು ಪಟ್ಟಿನ ಹಚ್ಕೊಂಡಿದ್ದೀನಿ, ಅದು ವಿಡಿಯೋದೆಲ್ಲ ಬಂದಿಲ್ಲ ಫ್ರೆಂಡ್ಸ್. ಈ ಥರ ನಾನು ಪಟ್ಟಿನ ಕೆಳಗಡೆ ನಾನು ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಫೈನಲ್ ಲುಕ್ ನೋಡಿ ಫ್ರೆಂಡ್ಸ್, ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ಡಿಸೈನು. ನಿಮಗೆಲ್ಲರಿಗೂ ಈ ಡಿಸೈನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.